ಸೊ ಡ್ರೀಮ್ ಇಲೆವೆನ್ ನಲ್ಲಿ ಮತ್ತೆ ₹49 ಕಾಂಟೆಸ್ಟ್ ಆನ್. ಮತ್ತೆ ಈ ಫ್ಯಾಂಟಸಿ ಆಪ್ ಕಮ್ಬ್ಯಾಕ್ ಮಾಡುತ್ತದೆ ಇಲ್ಲ, ಮತ್ತೆ ನೀವು ಕೋಟ್ಯಾಧಿಪತಿ ಆಗಬಹುದು ಅಥವಾ ಇಲ್ಲ, ಈ ಆಪ್ ಅಲ್ಲಿ ಮನಿ ಕಾಂಟೆಸ್ಟ್ ಮತ್ತೊಂದು ಬಾರಿ ನಮಗೆ ನೋಡುವುದಕ್ಕೆ ಸಿಗುತ್ತದೆ ಅಥವಾ ಇಲ್ಲ, ಈ ತರದ ಕೆಲವು ಕ್ವಶನ್ಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ. ಹೌದು, ಸೊ ಈ ಆಪ್ ಗಳ ಕಂಬ್ಯಾಕ್ ಇದೆ ಇಲ್ಲ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತನಾಡೋಣ. ಸೊ ಈ ತಿಂಗಳು 8 ಸೆಪ್ಟೆಂಬರ್ಗೆ ಕೋರ್ಟ್ ವಿಚಾರಣೆ ಇದೆ. ಹೌದು, ಸೊ ಅಲ್ಲಿ ನಮಗೆ ಗೊತ್ತಾಗಲಿದೆ ಏನಾಗುತ್ತದೆ ಅಂತ. ಮತ್ತೊಂದು ಬಾರಿ ಈ ಫ್ಯಾಂಟಸಿ ಆಪ್ ಗಳು ಕಂಬ್ಯಾಕ್ ಮಾಡುತ್ತದೆ, ಮತ್ತೊಂದು ಬಾರಿ ನಮಗೆ ಫ್ಯಾಂಟಸಿ ಆಡುವುದಕ್ಕೆ ಸಿಗುತ್ತದೆ ಅಥವಾ ಇಲ್ಲ. ಸೊ ಕೆಲ ದಿನ ಹಿಂದೆ ಈ ಗೇಮ್ ಗಳ ಮೇಲೆ ಬಿಲ್ ಪಾಸ್ ಆಗಿತ್ತು. ಸೊ ಅದರ ಕಾರಣ ಈ ವಿನ್ಜೋ, MPL, ಮೈ ಲೆವೆನ್ ಸರ್ಕಲ್, ಡ್ರೀಮ್ ಇಲೆವೆನ್ ಈ ತರದ ಎಲ್ಲ ಆಪ್ ಬ್ಯಾನ್ ಆಗಿತ್ತು. ಸಿಂಪ್ಲಿ ಹೇಳಿದರೆ ಫ್ಯಾಂಟಸಿ, ಆನ್ಲೈನ್ ಮನಿ ಅರ್ನಿಂಗು, ಗ್ಯಾಮ್ಲಿಂಗು ಈ ತರದ ಎಲ್ಲ ಆಪ್ ಗಳು ಬ್ಯಾನ್ ಆಗಿತ್ತು. ಸರ್ಕಾರ ಇದರ ಮೇಲೆ ಬ್ಯಾನ್ ಅನ್ನ ಘೋಷಣೆ ಮಾಡಿತ್ತು. ಆದ್ರೆ ಈಗ ಕೆಲವು ಅಪ್ಡೇಟ್ ಗಳು ಬರ್ತಾ ಇದೆ, ಈ ಆಪ್ ಕಂಬ್ಯಾಕ್ ಮಾಡುತ್ತದೆ ಅಂತ. ಸೊ 30 ಆಗಸ್ಟಕ್ಕೆ A23 ಆಪ್ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಒಂದು ಪೆಟಿಷನ್ ಅನ್ನ ಫೈಲ್ ಮಾಡುತ್ತದೆ. ಅವರು ಹೇಳುತ್ತಾರೆ, ನಮ್ಮ ಗೇಮ್ಸ್ ಅನ್ನ ಬ್ಯಾನ್ ಮಾಡಿ ಸರ್ಕಾರ ಇದು ಒಂದು ಕ್ರೈಮ್ ತರ ಮಾಡಿದೆ ಅಂತ. ಅಂದ್ರೆ ನಾವು ಈ ಆಪ್ ಅಲ್ಲಿ ಸ್ಕಿಲ್ ಬೇಸ್ಡ್ ಗೇಮ್ಸ್ ಅನ್ನ ಹಾಕುತ್ತೇವೆ, ಇಲ್ಲಿ ನಾವು ಯಾವುದೇ ಗ್ಯಾಮ್ಲಿಂಗ್ ಮಾಡೋದಿಲ್ಲ. ಜನರು ಇದರಲ್ಲಿ ಅವರು ಸ್ಕಿಲ್ಸ್ ಅನ್ನ ತೋರಿಸಿ ಇಲ್ಲಿ ಅವರು ಅರ್ನಿಂಗ್ ಮಾಡುತ್ತಾರೆ, ನಾವು ಇದರ ಮೇಲೆ ಯಾವುದೇ ಗ್ಯಾಮ್ಲಿಂಗು ನಡೆಸ್ತಾ ಇಲ್ಲ. ಈ ತರದ ಒಂದು ಪಿಟಿಷನ್ ಅನ್ನ ಫೈಲ್ ಮಾಡಿ ಅವರು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದರು. ಅಲ್ಲಿ ಈಗ ನಮಗೆ ಒಂದು ಡೇಟ್ ಬಂದಿದೆ, 8 ಸೆಪ್ಟೆಂಬರ್ಗೆ ಈಗ ಇದರ ಒಂದು ಕೋರ್ಟ್ ವಿಚಾರಣೆ ಆಗುತ್ತದೆ ಅಂತ. ಸೊ ನಾವೀಗ 8 ಸೆಪ್ಟೆಂಬರ್ ವರೆಗೂ ವೇಟ್ ಮಾಡಬೇಕು, ಏನಾಗುತ್ತದೆ, ಈ ಆಪ್ಸ್ ಗಳು ಕಂಬ್ಯಾಕ್ ಮಾಡುತ್ತದೆ, ನಮಗೆ ಮತ್ತೊಂದು ಬಾರಿ ಫ್ಯಾಂಟಸಿ ಆಡೋದಕ್ಕೆ ಸಿಗುತ್ತದೆ, ಮತ್ತೊಂದು ಬಾರಿ ನಾವಿಲ್ಲಿ ಕೋಟ್ಯಾಧಿಪತಿ ಆಗಬಹುದು ಅಂತ. ಸೊ 8 ಸೆಪ್ಟೆಂಬರ್ ವರೆಗೂ ನಾವೀಗ ವೇಟ್ ಮಾಡಬೇಕು. ಸೊ ಸರ್ಕಾರ ಫ್ಯಾಂಟಸಿ ಮತ್ತು RMG ಮೇಲೆ ಎಲ್ಲ ಬ್ಯಾನ್ ಘೋಷಣೆ ಮಾಡಿದೆ. RMG ಅಂದ್ರೆ ರಿಯಲ್ ಮನಿ ಗೇಮ್ಸ್, ಇದರ ಮೇಲೆ ಸರ್ಕಾರ ಈಗ ಬ್ಯಾನ್ ಘೋಷಣೆ ಮಾಡಿದೆ. ಸೊ A23 ಆಪ್ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಅದು ಪಿಟಿಷನ್ ಫೈಲ್ ಮಾಡಿತ್ತಲ್ಲ, ಸೊ ಈಗ ಸರ್ಕಾರ ಅದರ ಮೇಲೆ ಯಾವುದೇ ನಿರ್ಧಾರವನ್ನ ಘೋಷಣೆ ಮಾಡಿದ್ದರೂ ಅದು ಎಲ್ಲಾ ಗೇಮಿಂಗ್ ಆಪ್ ಗಳ ಮೇಲೆ ಅದೇ ಕಾನೂನು ಬರುತ್ತದೆ. ಸೊ ಈಗ A23 ಆಪ್ ಅನ್ನು ಅವರು ಲೀಗಲ್ ಮಾಡಿದರೆ ಡ್ರೀಮ್ ಇಲೆವೆನ್, ಮೈ ಲೆವೆನ್ ಸರ್ಕಲ್, ವಿನ್ಜೋ, MPL ಅದರ ಮೇಲೆ ಕೂಡ ಇದೇ ನಿಯಮ ಬರುತ್ತದೆ. ಅಂದ್ರೆ ಆ ಆಪ್ ಗಳು ಕೂಡ ಮತ್ತೆ ರಿಟರ್ನ್ ಬರುತ್ತದೆ. ಸೊ ಈಗ A23 ವಿನ್ ಆಗಿದ್ರೆ ಎಲ್ಲಾ ಈ ಫ್ಯಾಂಟಸಿ ಆಪ್ ಗಳು ಬರುತ್ತದೆ. ಈಗ A23 ಆಪ್ ವಿನ್ ಮಾಡಿದರೆ ಎಲ್ಲಾ ಫ್ಯಾಂಟಸಿ ಆಪ್ ಗಳಿಗೆ ವಿನ್ ಸಿಗುತ್ತದೆ. ಈಗ ಅದೇ ಬ್ಯಾನ್ ಆಗಿದರೆ ಮತ್ತೆ ನಮಗೆ ಡ್ರೀಮ್ ಇಲೆವೆನ್, ಮೈ ಲೆವೆನ್ ಸರ್ಕಲ್ ನೋಡುವುದಕ್ಕೆ ಸಿಗುವುದಿಲ್ಲ. ಈಗ A23 ಮೇಲೆ ಯಾವುದು ಕಾನೂನು ಲಾಗು ಆಗುತ್ತದೆ, ಅದೇ ಕಾನೂನು ನಮಗೆ ಡ್ರೀಮ್ ಇಲೆವೆನ್ ಮೇಲೆ, ಮೈ ಲೆವೆನ್ ಸರ್ಕಲ್ ಮೇಲೆ, MPL ಮೇಲೆ ನೋಡುವುದಕ್ಕೆ ಸಿಗುತ್ತದೆ. ಸೊ ಈ ಆಪ್ ಕಂಬ್ಯಾಕ್ ಮಾಡಿದರೆ ನಮಗೆ ಡ್ರೀಮ್ ಇಲೆವೆನ್ ಕೂಡ ನೋಡುವುದಕ್ಕೆ ಸಿಗಬಹುದು. ಸೊ ಈಗ ಕೋರ್ಟ್ ಇಂದ ಕೆಲ ಅಪ್ಡೇಟ್ ಗಳು ಬರ್ತಾ ಇದೆ, ಈಗ ಈ ಆಪ್ ಅನ್ನು ಕಂಬ್ಯಾಕ್ ಮಾಡಿಸ್ತಾರೆ ಅಂತ. ಲೈಕ್ ಈ ಆಪ್ ಕಂಬ್ಯಾಕ್ ಮಾಡಬಹುದು. ಸೊ ಇದು ಆಪ್ ಕಂಬ್ಯಾಕ್ ಮಾಡಿದ್ರೆ ಮತ್ತೆ ನಿಮಗೆ ಡ್ರೀಮ್ ಇಲೆವೆನ್, ಮೈ ಲೆವೆನ್ ಸರ್ಕಲ್, MPL, ವಿನ್ಜೋ, ಜೂಪಿ ಈ ತರದ ಆಪ್ ಗಳು ನೋಡುವುದಕ್ಕೆ ಸಿಗಬಹುದು. ಸೊ ಇದೇ ಆಪ್ ಮೇಲೆ ಎಲ್ಲ ಆಪ್ ಗಳು ಡಿಪೆಂಡ್ ಇದೆ. ಈಗ ಕರ್ನಾಟಕ ಹೈಕೋರ್ಟ್ ಲೋಕಸಭಾಗೆ ಕ್ವಶನ್ ಮಾಡ್ತಾ ಇದೆ, ಯಾಕೆ ಇದನ್ನು ಬ್ಯಾನ್ ಮಾಡಿದ್ದೀರಾ ಅಂತ, ಯಾಕೆ ಇದನ್ನು ಬ್ಯಾನ್ ಘೋಷಣೆ ಮಾಡಿದ್ದೀರಾ, ನಮಗೆ ಉತ್ತರ ಕೊಡಿ ಅಂತ. ಸೊ ಲೋಕಸಭಾ ಮತ್ತು ರಾಜ್ಯಸಭಾ ಇದನ್ನು ಬಿಲ್ ಅನ್ನ ಪಾಸ್ ಮಾಡಿದರು, ಇದನ್ನು ಕನ್ಫರ್ಮ್ ಮಾಡಿದರು, ನಂತರ ಇದು ಬ್ಯಾನ್ ಆಗಿತ್ತು. ಈಗ ಕರ್ನಾಟಕ ಹೈಕೋರ್ಟ್ ಇದರ ಮೇಲೆ ಒಂದು ಆನ್ಸರ್ ನ ಕೇಳ್ತಾ ಇದ್ದಾರೆ, ಇದಕ್ಕೆ ಬ್ಯಾನ್ ಮಾಡಿದ ಕಾರಣ ಏನಂತ. ಈಗ ಲಕ್ಷಾಂತರ ಜನರ ಜಾಬ್ ಹೋಯ್ತು, ಯಾಕೆಂದ್ರೆ A23 ಆಪ್ ಅಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ವರ್ಕರ್ಸ್, ಎಲ್ಲ ಎಂಪ್ಲಾಯೀಸ್ ಈಗ ಅವರು ಕೆಲಸ ಮಾಡ್ತಾ ಇಲ್ಲ, ಅವರಿಗೆ ಫೈರ್ ಮಾಡಿದ್ದಾರೆ. ಸೊ ಈ ತರದ ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ಈಗ ಸದ್ಯಕ್ಕೆ ಅವರ ಹತ್ತಿರ ಜಾಬ್ ಇಲ್ಲ, ಅವರು ಮನೆಯಲ್ಲಿ ಕುಂತಿದ್ದಾರೆ. ಸೊ ಅವರು ಸ್ಟ್ರೈಕ್ ಗಳು ಕೂಡ ಮಾಡ್ತಾ ಇದ್ದಾರೆ, ಈ ಆಪ್ ಅನ್ನು ಮತ್ತೆ ಅನ್ಬ್ಯಾನ್ ಮಾಡಿ ಅಂತ. ಸೊ ಈ ತರದ ಕೆಲ ಅಪ್ಡೇಟ್ಸ್ A23 ಆಪ್ ಕಡೆಯಿಂದ ಬಂದಿತ್ತು. ಸೊ ಇದು ಒಂದು ದೊಡ್ಡ ಇಂಡಸ್ಟ್ರಿ, ಇದು ಒಂದು 2,000 ಕೋಟಿ ಒಂದು ಇಂಡಸ್ಟ್ರಿ ಆಗಿದೆ, ಈ ಫ್ಯಾಂಟಸಿ ಆಪ್ ನ ಮತ್ತು ಆನ್ಲೈನ್ ಗೇಮಿಂಗು. ಇದೊಂದು ದೊಡ್ಡ ಇಂಡಸ್ಟ್ರಿ ಅಲ್ಲ. ಸೊ ಇದಕ್ಕೆ ಕಂಬ್ಯಾಕ್ ಮಾಡಲು ಸ್ವಲ್ಪ ಟ್ರೈ ಕೂಡ ಮಾಡ್ತಾ ಇದ್ದಾರೆ. ಈಗ ಎಲ್ಲ ಫ್ಯಾಂಟಸಿ ಇಂಡಸ್ಟ್ರಿಗಳು ಸೆಪ್ಟೆಂಬರ್ 8 ವರೆಗೂ ವೇಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ವಿಚಾರಣೆ ಬರುತ್ತದೆ, ಯಾವ ನಿರ್ಧಾರ ತಗೋತಾರೆ, ಯಾವ ಡಿಸಿಷನ್ ಬರುತ್ತದೆ ಅಲ್ಲ, ಅದೇ ಫೈನಲ್ ಇರುತ್ತದೆ. ಈಗ ಈ ಆಪ್ ಅನ್ಬ್ಯಾನ್ ಆದರೆ ಉಳಿದ ಎಲ್ಲ ಫ್ಯಾಂಟಸಿ ಆಪ್, ಎಲ್ಲ ಗ್ಯಾಮ್ಲಿಂಗ್ ಆಪ್ ಅಂದ್ರೆ ಎಲ್ಲ ಆನ್ಲೈನ್ ಗೇಮಿಂಗ್ ಆಪ್ಸ್ ಗಳು ಅನ್ಬ್ಯಾನ್ ಆಗಬಹುದು. ಈ ಆಪ್ ಪರ್ಮನೆಂಟ್ಲಿ ಬ್ಯಾನ್ ಅಂದ್ರೆ ಈ ಆಪ್ ಪರ್ಮನೆಂಟ್ಲಿ ಬ್ಯಾನ್ ಆಗುತ್ತದೆ, ಈ ಇಂಡಸ್ಟ್ರಿ ಟಬ್ ಆಗುತ್ತದೆ ಮತ್ತು
ಈ ಆಪ್ಗಳು ಅನ್ಬ್ಯಾನ್ ಆದ್ರೆ ಮತ್ತೆ ನಮಗೆ ಬೇರೆ ಉಳಿದ ಆಪ್ ನೋಡುವುದಕ್ಕೆ ಸಿಗಬಹುದು. ಮತ್ತೊಂದು ಬಾರಿ ನೀವು ಇಲ್ಲಿ ಆನ್ಲೈನ್ ಗೇಮ್ಸ್ ಅನ್ನ ಆಡಿ ಇಲ್ಲಿ ವಿನ್ ಆಗಿ ನೀವು ಕೋಟ್ಯಾಧಿಪತಿ ಆಗಬಹುದು. ಸೊ ಈಗ ಕೆಲ ಅಪ್ಡೇಟ್ ಇಂದ ಗೊತ್ತಾಗುತ್ತಿದೆ ಈ ಆಪ್ಗಳು ಕಮ್ ಬ್ಯಾಕ್ ಮಾಡುತ್ತಿದೆ. ಈಗ ಆಲ್ಮೋಸ್ಟ್ 83 ಆಪ್ ವಿನ್ ಆಗಿದೆ, ಕೋರ್ಟ್ ಇಂದ ಇದು ವಿನ್ ಆಗಿದೆ ಇದು ನಾವು ಹೇಳುತ್ತೇವೆ. ಯಾಕೆಂದ್ರೆ ಈ ಆಪ್ ಕೋರ್ಟ್ ಅಲ್ಲಿ ಪೆಟಿಷನ್ ಫೈಲ್ ಮಾಡಿದ ನಂತರ ಅಲ್ಲಿ ಕೆಲ ಡಿಸಿಷನ್ ಅನ್ನು ತಗೊಂಡಿದ್ದರು. ಈ ಆಪ್ ಬ್ಯಾನ್ ಮಾಡಬಾರದು, ಈ ಆಪ್ ಒಂದು ಸ್ಕಿಲ್ ಬೇಸ್ ಗೇಮ್ ಇದೆ. ಸೊ ಆ ಕಾರಣದಿಂದ ಈ ಆಪ್ ಅನ್ಬ್ಯಾನ್ ಆಗುವ ಚಾನ್ಸಸ್ ಇದೆ. ಸೊ ಆಲ್ಮೋಸ್ಟ್ ಇದು ವಿನ್ ಆಗಿದೆ ಅಂತ ನಾವು ಹೇಳಬಹುದು. ಕೋರ್ಟ್ ಇಂದ ಇದು ಆಲ್ಮೋಸ್ಟ್ ವಿನ್ ಆಗಿದೆ. ಸೊ ಈಗ ಡ್ರೀಮ್ 11 ಅಲ್ಲಿ ಸದ್ಯಕ್ಕೆ ಫ್ರೀ ಕಾಂಟೆಸ್ಟ್ ಗಳು ನಡೀತಾ ಇದೆ. ನೀವು ಅಲ್ಲಿ ಟೀಮ್ ಅನ್ನ ಮಾಡಿ ಅಲ್ಲಿ ವಿನ್ ಅನ್ನ ಮಾಡಿ ಕಾರು, ಫೋನ್ಸ್, ಗೋಲ್ಡ್ ಮತ್ತು 5 ಲಕ್ಷವರೆಗೂ ಹಣವನ್ನ ಅರ್ನ್ ಮಾಡಬಹುದು, ವಿನ್ ಮಾಡಬಹುದು. ಸೊ ಈಗ ಸದ್ಯಕ್ಕೆ ಇದರ ಮೇಲೆ ಫ್ರೀ ಕಾಂಟೆಸ್ಟ್ ನಡೀತಾ ಇದೆ. ನೀವು ಅಲ್ಲಿ ಟೀಮ್ ಅನ್ನ ಮಾಡಿ ನೀವು ವಿನ್ ಮಾಡಿ. ಈಗ 8 ಸೆಪ್ಟೆಂಬರ್ ಆದ ನಂತರ ನಮಗೆ ಗೊತ್ತಾಗುತ್ತದೆ ಈ ಆಪ್ ಗಳು ಕಮ್ ಬ್ಯಾಕ್ ಮಾಡಲಿದೆ. ಡ್ರೀಮ್ 11 ಒಳಗೆ ಮತ್ತೆ ನಮಗೆ 49 ರುಪೀಸ್ ₹1 ಕಾಂಟೆಸ್ಟ್ ನೋಡೋದಕ್ಕೆ ಸಿಗುತ್ತದೆ ಅಥವಾ ಇಲ್ಲ. ಮತ್ತೊಂದು ಬಾರಿ ನೀವು ಅಲ್ಲಿ ಕೋಟ್ಯಾಧಿಪತಿ ಆಗಬಹುದು ಅಥವಾ ಇಲ್ಲ ಅಂತ ಈಗ ಕೋರ್ಟ್ ಮೇಲೆ ಡಿಪೆಂಡ್ ಇದೆ. ಸದ್ಯಕ್ಕೆ ಈಗ ಒಂದು ಅಪ್ಡೇಟ್ ಇದೆ. ಈ ಆಪ್ ನ ಓನರ್ಸ್ ಗಳು ಸರ್ಕಾರದಿಂದ ಮಾತನಾಡುತ್ತಿದ್ದಾರೆ. ಆ ಮಾತಿಂದ ನಮಗೆ ಗೊತ್ತಾಗುತ್ತಿದೆ ಈ ಆಪ್ ಕಮ್ ಬ್ಯಾಕ್ ಮಾಡುತ್ತಿದೆ, ಮತ್ತೊಂದು ಬಾರಿ ನಮಗೆ ಫ್ಯಾಂಟಸಿ ಆಡುವುದಕ್ಕೆ ಸಿಗುತ್ತದೆ ಅಂತ. ಸೊ ಈ ತರದ ಕೆಲ ಅಪ್ಡೇಟ್ ಗಳು ಬಂದಿದೆ. ಸರ್ಕಾರದಿಂದ ಅವರು ಮಾತನಾಡುತ್ತಿದ್ದಾರೆ, ಸರ್ಕಾರಕ್ಕೆ ಅವರು ಅಪೀಲ್ ಮಾಡ್ತಿದ್ದಾರೆ, ಫೈಟ್ ಮಾಡ್ತಾ ಇದ್ದಾರೆ. ಸೊ ಮೇ ಬಿ ಈ ಆಪ್ ಮತ್ತೊಂದು ಬಾರಿ ನಮಗೆ ನೋಡುವುದಕ್ಕೆ ಸಿಗುತ್ತದೆ. ಆದರೆ ಡ್ರೀಮ್ 11 ಮೈ 11 ಸರ್ಕಲ್ ಅವರು ಶಾಂತಾಗಿ ಕುಂತಿದ್ದಾರೆ. ಅವರು ಕೋರ್ಟ್ಗೆ ಯಾವುದೇ ಫೈಟ್ ಮಾಡ್ತಾ ಇಲ್ಲ, ಯಾವುದೇ ಅವರು ಕೋರ್ಟ್ಗೆ ಅಪೀಲ್ ಮಾಡ್ತಾ ಇಲ್ಲ, ಯಾವುದೇ ಪೆಟಿಷನ್ ಅನ್ನ ಫೈಲ್ ಮಾಡ್ತಾ ಇಲ್ಲ. ಅವರು ಈಗ ಸದ್ಯಕ್ಕೆ ಸುಮ್ನೆ ಕೂತ್ಕೊಂಡಿದ್ದಾರೆ. ಬೇರೆ ಸಣ್ಣ ಸಣ್ಣ ಇರುವ ಕಂಪನಿಗಳು ಅವರು ಕೋರ್ಟ್ಗೆ ಅಪೀಲ್ ಮಾಡ್ತಾ ಇದ್ದಾರೆ, ಕೋರ್ಟ್ಗೆ ಪಿಟಿಷನ್ ಫೈಲ್ ಮಾಡ್ತಾ ಇದ್ದಾರೆ. ಈ ಸಣ್ಣ ಸಣ್ಣ ಬಿಸ್ನೆಸ್ ಇರುವ ಆಪ್ ಗಳು ಮಾತ್ರ ಅದಕ್ಕೆ ಫೈಟ್ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಗೆ ಅವರು ಫೈಟ್ ಮಾಡ್ತಾ ಇದ್ದಾರೆ. ಈ ದೊಡ್ಡ ದೊಡ್ಡ ಕಂಪನಿಯು ಅವರು ಸದ್ಯಕ್ಕೆ ಸುಮ್ನೆ ಕುಂತಿದ್ದಾರೆ. ದೊಡ್ಡ ದೊಡ್ಡ ಕಂಪನಿಯು ಯಾವುದೇ ಫೈಟ್ ಮಾಡ್ತಾ ಇಲ್ಲ, ಜಸ್ಟ್ ಅವರು ವೇಟ್ ಮಾಡ್ತಾ ಇದ್ದಾರೆ ಒಂದು ಪರ್ಫೆಕ್ಟ್ ಟೈಮ್ ಅಂದ್ರೆ ಆ ಟೈಮಿಗೆ ಅವರು ಯಾವುದೇ ಒಂದು ಡಿಸಿಷನ್ ತಗೊಂಡು ಮತ್ತೊಂದು ಬಾರಿ ಅವರು ಈ ಫ್ಯಾಂಟಸಿ ಆಪ್ ಅಲ್ಲಿ ಯಾವುದೇ ಅಪ್ಡೇಟ್ ಅನ್ನು ತಂದು ಅಲ್ಲಿ ನಮಗೆ ಮತ್ತೊಂದು ಬಾರಿ ಅವರು ಮನಿ ಕಾಂಟೆಸ್ಟ್ ಅನ್ನ ಆಡಿಸಬಹುದು. ಸೊ ಈ ತರದ ಒಂದು ಅಪ್ಡೇಟ್ ಬಂದಿದೆ. ನಾವು ಜಸ್ಟ್ 8 ಸೆಪ್ಟೆಂಬರ್ ನ ವೇಟ್ ಮಾಡಬೇಕು. 8 ಸೆಪ್ಟೆಂಬರ್ ಆದ ನಂತರ ನಮಗೆ ಗೊತ್ತಾಗುತ್ತದೆ ಈ ಆಪ್ ಗಳು ಕಮ್ ಬ್ಯಾಕ್ ಮಾಡ್ತಿದೆ ಅಥವಾ ಇಲ್ಲಂತ. ಸೊ ಫ್ರೆಂಡ್ಸ್, ಸದ್ಯಕ್ಕೆ ಇಷ್ಟೇ ಇನ್ಫಾರ್ಮೇಶನ್ ಇದೆ. ಮತ್ತೇನಾದ್ರೂ ಅಪ್ಡೇಟ್ ಬಂದಿದ್ದರೆ ನಾನು ಅದರ ಮೇಲೆ ವಿಡಿಯೋ ಮಾಡುತ್ತೇನೆ. ನೀವು ಜಸ್ಟ್ ಕಾಮೆಂಟ್ ಅಲ್ಲಿ ಡ್ರೀಮ್ 11 ಅಂತ ಕಾಮೆಂಟ್ ಮಾಡಿ. ಸೊ ಐ ಹೋಪ್ ನಿಮಗೆ ಈ ಒಂದು ಇನ್ಫಾರ್ಮೇಶನ್ ಚೆನ್ನಾಗಿ ಅನಿಸಿರಬಹುದು, ಈ ಒಂದು ವಿಡಿಯೋ ಇಷ್ಟವಾಗಿರಬಹುದು. ಇಷ್ಟವಾಗಿದ್ದರೆ ಈ ವಿಡಿಯೋವನ್ನ ಒಂದು ಲೈಕ್ ಮಾಡಿಕೊಂಡು ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಈ ತರದ ಮನಿ ಅರ್ನಿಂಗ್ ರಿಲೇಟೆಡ್, ಟೇಕ್ ರಿಲೇಟೆಡ್ ಮತ್ತು ಈ ತರದ ಇನ್ಫಾರ್ಮೇಶನ್ ವಿಡಿಯೋಗಳನ್ನ ಮಾಡ್ತಾ ಇರುತ್ತೇವೆ.